ಈಗ ನಾವು ಅಸೈನ್ಮೆಂಟ್ ಆಪರೇಟರ್ಸ್ ಅಂಡ್ ಮಲ್ಟಿಪಲ್ ಅಸೈನ್ಮೆಂಟ್ ಸ್ಟೇಟ್ಮೆಂಟ್ಸ್ ನ ಸ್ಟಡಿ ಮಾಡ್ತಾ ಹೋಗೋಣ. ಈ ಕಾನ್ಸೆಪ್ಟ್ಗೆ ಹೋಗೋಕ್ಕಿಂತ ಮೊದಲಾಗಿ ಈ ಮೂರು ಸ್ಟೇಟ್ಮೆಂಟ್ಸ್ ಇಂದ ಏನು ಔಟ್ಪುಟ್ ಬರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡೋಣ. ಲಾಸ್ಟ್ ಸ್ಟೇಟ್ಮೆಂಟ್ ಇದೆಯಲ್ಲ, ಇದನ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. a ಪ್ಲಸ್ ಈಕ್ವಲ್ಸ್ b ಈಕ್ವಲ್ಸ್ ವಿತ್ ಇನ್ ದ ಬ್ರಾಕೆಟ್ c ಈಕ್ವಲ್ಸ್ d ಅಂಡ್ ಟರ್ಮಿನೇಟ್. ಈ ರೀತಿ ಇದೆ. ಈ ತರದ ಎಕ್ಸ್ಪ್ರೆಷನ್ ನ ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಎಲ್ಲೂ ಕೂಡ ನೋಡಿರೋಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನಮ್ಮ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಒಳಗಡೆ ಅಂದ್ರೆ ಸಿ ಪ್ರೋಗ್ರಾಮ್ ಒಳಗಡೆ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಾಗ ಎ ಬಿ ಸಿ ಮತ್ತೆ ಡಿ ವ್ಯಾಲ್ಯೂ ಏನ್ ಬರುತ್ತೆ ಅಂತ ನೋಡ್ಬೇಕಾಗಿದೆ. ಅಕಸ್ಮಾತ್ ಎರರ್ ಬರುತ್ತಾ ಅಥವಾ ಎ ಬಿ ಸಿ ಡಿ ವ್ಯಾಲ್ಯೂಸ್ ಏನಾದ್ರು ಬರುತ್ತೆ ಅಂತ ನೋಡ್ಬೇಕಾಗುತ್ತೆ. ಇದನ್ನು ಕೂಡ ಅರ್ಥ ಮಾಡ್ಕೋಬೇಕಾದ್ರೆ ಹಂತ ಹಂತವಾಗಿ ಈ ಅಸೈನ್ಮೆಂಟ್ ಆಪರೇಟರ್ಸ್ ಮತ್ತೆ ಮಲ್ಟಿಪಲ್ ಅಸೈನ್ಮೆಂಟ್ ಸ್ಟೇಟ್ಮೆಂಟ್ಸ್ ನ ಸ್ಟಡಿ ಮಾಡ್ಬೇಕಾಗುತ್ತೆ. ಈಗ ಮೊದಲನೇದಾಗಿ ಅಸೈನ್ಮೆಂಟ್ ಆಪರೇಟರ್ಸ್ ನ ಸ್ಟಡಿ ಮಾಡಿ. ಅಸೈನ್ಮೆಂಟ್ ಆಪರೇಟರ್ಸ್ಗೆ ಶಾರ್ಟ್ ಹ್ಯಾಂಡ್ ಅಸೈನ್ಮೆಂಟ್ ಆಪರೇಟರ್ಸ್ ಅಂತ ಕೂಡ ಕರೀತೀವಿ. ಹಾಗಾದ್ರೆ ನೇರವಾಗಿ ಅಸೈನ್ಮೆಂಟ್ ಆಪರೇಟರ್ಸ್ಗೆ ಹೋಗೋಕ್ಕಿಂತ ಮೊದಲಾಗಿ ನಾವು ಈಕ್ವಲ್ ಸಿಂಬಲ್ ಇದೆಯಲ್ಲ, ಈಕ್ವಲ್ ಸಿಂಬಲ್ಗೆ ಏನಂತ ಕರಿತೀವಿ ಅಂತ ಹೇಳಿದ್ರೆ ಅಸೈನ್ಮೆಂಟ್ ಆಪರೇಟರ್ ಅಂತ ಕರಿತೀವಿ. ಹಾಗಾದ್ರೆ ಈಕ್ವಲ್ ಸಿಂಬಲ್ಗೆ ಅಸೈನ್ಮೆಂಟ್ ಆಪರೇಟರ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ಮುಖಾಂತರ ಇದನ್ನ ಸ್ಟಡಿ ಮಾಡೋದಾದ್ರೆ ಎ ಈಕ್ವಲ್ಸ್ 10 ಪ್ಲಸ್ 20 ಅಂತ ಇದೆ. ಹಾಗಾದ್ರೆ ಈ ಎಕ್ಸ್ಪ್ರೆಷನ್ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಈಕ್ವಲ್ ಸಿಂಬಲ್ ಇಂದ ರೈಟ್ ಹ್ಯಾಂಡ್ ಸೈಡ್ ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಹಾಗಾದ್ರೆ 10 ಪ್ಲಸ್ 20 ಅಂತಂದ್ರೆ ರೈಟ್ ಹ್ಯಾಂಡ್ ಸೈಡ್ ರಿಸಲ್ಟೆಂಟ್ ವ್ಯಾಲ್ಯೂ 30 ಬಂತು. 30 ಬಂದು ಲೆಫ್ಟ್ ಹ್ಯಾಂಡ್ ಸೈಡ್ ವೇರಿಯಬಲ್ ಎ ಒಳಗಡೆ ಸ್ಟೋರ್ ಆಗುತ್ತೆ. ಅದು ಯಾಕೆ ಸಾಧ್ಯ ಆಗಿದ್ದು ಅಂತಂದ್ರೆ ಈಕ್ವಲ್ ಸಿಂಬಲ್ ಇದ್ದಿದ್ರಿಂದ ರೈಟ್ ಹ್ಯಾಂಡ್ ಸೈಡ್ ವ್ಯಾಲ್ಯೂ ಇರಲಿ ಅಥವಾ ಎಕ್ಸ್ಪ್ರೆಷನ್ ಇದ್ದಾಗ ಅದರದ್ದು ರಿಸಲ್ಟೆಂಟ್ ವ್ಯಾಲ್ಯೂ ಬಂದು ಲೆಫ್ಟ್ ಹ್ಯಾಂಡ್ ಸೈಡ್ ವೇರಿಯಬಲ್ ಒಳಗಡೆ ಸ್ಟೋರ್ ಆಗುತ್ತೆ. ಹಾಗೆ ಈಕ್ವಲ್ ಸಿಂಬಲ್ ನ ನಾವು ಅಸೈನ್ಮೆಂಟ್ ಆಪರೇಟರ್ ಅಂತ ಕರೀತೇವೆ. ಇದನ್ನ ಇನ್ನೊಂದು ಎಕ್ಸಾಂಪಲ್ ತಗೊಂಡು ನೋಡೋಣ. ನೋಡಿ, ಎ ಇಸ್ ಈಕ್ವಲ್ ಟು 10 ಅಂತ ಹೇಳಿದಾಗ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ನಂತರ ಎ ಒಳಗಡೆ 10 ಬಂದು ಸ್ಟೋರ್ ಆಗುತ್ತೆ. ಇದು ನೆಕ್ಸ್ಟ್ ಸ್ಟೇಟ್ಮೆಂಟ್ ಈ ರೀತಿ ಇದ್ದಾಗ ಎ ಇಸ್ ಈಕ್ವಲ್ ಟು ಎ ಪ್ಲಸ್ 1 ಇದ್ದಾಗ ಇಲ್ಲೂ ಕೂಡ ಫಸ್ಟ್ ರೈಟ್ ಹ್ಯಾಂಡ್ ಸೈಡ್ ಎಕ್ಸಿಕ್ಯೂಟ್ ಆಗುತ್ತೆ. ರೈಟ್ ಹ್ಯಾಂಡ್ ಸೈಡ್ ಎಕ್ಸಿಕ್ಯೂಟ್ ಆಗ್ಬೇಕಾದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಎ ಇಸ್ 10. ಅಂದ್ರೆ 10 ಪ್ಲಸ್ 1 ಅಂತಂದ್ರೆ ರೈಟ್ ಹ್ಯಾಂಡ್ ಸೈಡ್ ಇದು ರಿಸಲ್ಟೆಂಟ್ ವ್ಯಾಲ್ಯೂ 11 ಬಂತು. 11 ಬಂದ್ಬಿಟ್ಟು ಲೆಫ್ಟ್ ಹ್ಯಾಂಡ್ ಸೈಡ್ ವೇರಿಯಬಲ್ ಒಳಗಡೆ ಸ್ಟೋರ್ ಆಗುತ್ತೆ. ಹಾಗಾದ್ರೆ ಹಳೆ ವ್ಯಾಲ್ಯೂ ಎ ಹೊರಟೋಗುತ್ತೆ, ಹೊಸ ವ್ಯಾಲ್ಯೂ ಬಂದು 11 ಬಂದು ಸ್ಟೋರ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಬೇಕಾದ್ರೆ ಏನಂತಂದ್ರೆ ಈಕ್ವಲ್ ಸಿಂಬಲ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲೂ ಎ ಇದೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲೂ ಕೂಡ ಎ ಇದೆ. ಹಾಗಾದ್ರೆ ಇಲ್ಲಿ ತಗೊಳ್ಳೋದು ಎ ಇಸ್ ಈಕ್ವಲ್ ಟು ಎ ಪ್ಲಸ್ 1 ಅಂತ ಹೇಳಿದ್ರೆ ಈಕ್ವಲ್ ಸಿಂಬಲ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಸೇಮ್ ವೇರಿಯಬಲ್ ಇದ್ದಾಗ ಇದನ್ನ ಸ್ವಲ್ಪ ಕಾಂಪ್ಯಾಕ್ಟ್ ಮಾಡಿ ಈ ರೀತಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಎ ಪ್ಲಸ್ ಈಕ್ವಲ್ಸ್ 1. ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಂತಂದ್ರೆ ಈ ಈಕ್ವಲ್ ಸಿಂಬಲ್ ಇದೆಯಲ್ಲ, ಈಕ್ವಲ್ ಸಿಂಬಲ್ ಇಂದ ರೈಟ್ ಹ್ಯಾಂಡ್ ಸೈಡ್ ಇತ್ತು ಪ್ಲಸ್. ಈಗ ಇಲ್ಲಿ ಅದೇ ಪ್ಲಸ್ ಸಿಂಬಲ್ ಈಕ್ವಲ್ ಸಿಂಬಲ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡ್ ಬಂದಿದೆ. ಈಗ ಈ ಎ ಇದೆಯಲ್ಲ, ಎನ ಇನ್ನೊಂದ್ ಸರಿ ಹಾಕೋದು ಅವಾಯ್ಡ್ ಆಗಿದೆ. ಹಾಗಾದ್ರೆ ಎ ವೇರಿಯಬಲ್ ನ 2 ಸರಿ ಹಾಕೋದು ಅವಾಯ್ಡ್ ಆಗಿದೆ. ನೆಕ್ಸ್ಟ್ ಈ ಪ್ಲಸ್ ಈಕ್ವಲ್ಸ್ ಇದೆಯಲ್ಲ, ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಅಸೈನ್ಮೆಂಟ್ ಆಪರೇಟರ್ ಅಂತ ಕರಿತೀವಿ. ಪ್ಲಸ್ ಈಕ್ವಲ್ಸ್ ಇಸ್ ಕಾಲ್ಡ್ ಎಸ್ ಅಸೈನ್ಮೆಂಟ್ ಆಪರೇಟರ್. ಹಾಗಾದ್ರೆ ಪ್ಲಸ್ ಇದ್ದಾಗ ಮಾತ್ರ ಈ ರೀತಿ ಯೂಸ್ ಮಾಡ್ಬೇಕಾ ಮತ್ತೆ 1 ಇದ್ದಾಗ ಮಾತ್ರ ಯೂಸ್ ಮಾಡ್ಬೇಕಾ ಅಂತ ನೋಡೋದಾದ್ರೆ ಇಲ್ಲ. ನೆಕ್ಸ್ಟ್ ಎಕ್ಸಾಂಪಲ್ ತಗೋಣ. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 15 ಇದೆ. ಈಕ್ವಲ್ ಸಿಂಬಲ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲೂ ಎಕ್ಸ್ ವೇರಿಯಬಲ್ ಇದೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲೂ ಕೂಡ ಸೇಮ್ ವೇರಿಯಬಲ್ ಎಕ್ಸ್ ಇದೆ. ಇಂಥ ಸಂದರ್ಭದಲ್ಲೂ ಕೂಡ ನಾವು ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಈ ರೀತಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಕ್ಸ್ ಮೈನಸ್ ಈಕ್ವಲ್ಸ್ 15. ಹಾಗಾದ್ರೆ ಮೈನಸ್ ಈಕ್ವಲ್ಸ್ ಇದೆಯಲ್ಲ, ಇದನ್ನು ಕೂಡ ನಾವು ಅಸೈನ್ಮೆಂಟ್ ಆಪರೇಟರ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇದು ಬಿಟ್ಬಿಟ್ಟು ಬೇರೆ ಬೇರೆ ಅಸೈನ್ಮೆಂಟ್ ಆಪರೇಟರ್ಸ್ ಇದೆಯಾ? ಹೌದು, ಖಂಡಿತ ಇದೆ. ಹಾಗಾದ್ರೆ ಅದರದ್ದು ಲಿಸ್ಟ್ ನೋಡ್ತಾ ಹೋಗೋಣ. ನೋಡಿ, ಅಸೈನ್ಮೆಂಟ್ ಆಪರೇಟರ್ಸ್ ವಿತ್ ಅರ್ಥಮೆಟಿಕ್ ಆಪರೇಟರ್ಸ್. ಪ್ಲಸ್ ಸಿಂಬಲ್ ಇದ್ದಾಗ ನಾರ್ಮಲ್ ಎಕ್ಸ್ಪ್ರೆಷನ್ ಎ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬರುತ್ತೆ. ಅದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಎ ಪ್ಲಸ್ ಈಕ್ವಲ್ಸ್ ಬಿ ಅಂತ ಬರೀಲಿಕ್ಕೆ ಆಗುತ್ತೆ. ಅದೇ ಮೈನಸ್ ಸಿಂಬಲ್ ನ ಎ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ನ ಎ ಮೈನಸ್ ಈಕ್ವಲ್ಸ್ ಬಿ ಅಂತ ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ತರನೇ ಈ ಎಕ್ಸ್ಪ್ರೆಷನ್ ಇನ್ನು ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಎ ಈಕ್ವಲ್ಸ್ ಎ ಸ್ಟಾರ್ ವಿತ್ ಇನ್ ಬ್ರಾಕೆಟ್ ಬಿ ಮೈನಸ್ ಸಿ ಕೊಟ್ಟಿದೀವಿ.
ಇಲ್ಲಿ ಬ್ರಾಕೆಟ್ ಯಾಕೆ ಹಾಕಿದೀವಿ ಅಂತ ಹೇಳಿದ್ರೆ ಫಸ್ಟ್ ಸಬ್ಟ್ರಾಕ್ಟ್ ಆಗಿ ಅದರ ಡಿಫರೆನ್ಸ್ ನ ಎ ಇಂದ ಮಲ್ಟಿಪ್ಲೈ ಮಾಡಬೇಕು, ಅದಕ್ಕೋಸ್ಕರ ಬ್ರಾಕೆಟ್ ಹಾಕ್ತೀವಿ. ಬ್ರಾಕೆಟ್ ಇರಲಿಲ್ಲ ಅಂತ ಪಕ್ಷದಲ್ಲಿ ಫಸ್ಟ್ ಪ್ರಾಡಕ್ಟ್ ಐಡೆಂಟಿಫೈ ಮಾಡಿ ಆಮೇಲೆ ಸಿ ಸಬ್ಟ್ರಾಕ್ಟ್ ಆಗಿಬಿಡುತ್ತೆ, ನಮ್ಮ ಎಕ್ಸ್ಪ್ರೆಷನ್ ತಪ್ಪಾಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಇಲ್ಲಿ ಬ್ರಾಕೆಟ್ ಹಾಕಿದ್ವಿ. ಇದು ನಾರ್ಮಲ್ ಎಕ್ಸ್ಪ್ರೆಷನ್. ಇದನ್ನ ಶಾರ್ಟ್ ಅಂಡ್ ಎಕ್ಸ್ಪ್ರೆಷನ್ ಆಗಿ ಕನ್ವರ್ಟ್ ಮಾಡಿದ್ರಿಂದ ನೋಡಿ ಎಷ್ಟು ಕ್ಯಾರೆಕ್ಟರ್ಸ್ ಸೇವ್ ಆಗಿದೆ ನೋಡಿ. ಎ ಸ್ಟಾರ್ ಈಕ್ವಲ್ಸ್ ಬಿ ಮೈನಸ್ ಸಿ. ಹಾಗಾದ್ರೆ ಇನ್ನೊಂದ್ಸರಿ ಎ ಹಾಕೋದು ಸೇವ್ ಆಗಿದೆ, ಜೊತೆಗೆ ಈ ಬ್ರಾಕೆಟ್ ಹಾಕೋದು ಕೂಡ ಸೇವ್ ಆಗಿದೆ. ಹಾಗಾದ್ರೆ ಇದು ನಿಜವಾಗ್ಲೂ ಕೂಡ ಇದೇ ತರ ಎಕ್ಸಿಕ್ಯೂಟ್ ಆಗುತ್ತಾ ನೋಡಿ. ಯಾವಾಗಲೂ ಕೂಡ ಒಂದು ಎಕ್ಸ್ಪ್ರೆಷನ್ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಫಸ್ಟ್ ರೈಟ್ ಹ್ಯಾಂಡ್ ಸೈಡ್ ಎಕ್ಸಿಕ್ಯೂಟ್ ಆಗುತ್ತೆ, ಬಿ ಮೈನಸ್ ಸಿ. ಹಾಗಾದ್ರೆ ಇಲ್ಲಿ ನಾವು ಬ್ರಾಕೆಟ್ ಹಾಕಿದ್ದು ಫಸ್ಟ್ ಬಿ ಮೈನಸ್ ಸಿ ಎಕ್ಸಿಕ್ಯೂಟ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ ಇಲ್ಲಿ ಬ್ರಾಕೆಟ್ ಹಾಕಿದ್ದು. ಇಲ್ಲಿ ಆಸ್ ಯೂಶುವಲಿ ಬಿ ಮೈನಸ್ ಸಿ ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಆ ಬಿ ಮೈನಸ್ ಸಿ ವ್ಯಾಲ್ಯೂ ಎ ಒಳಗಡೆ ಸ್ಟೋರ್ ಆಗಕ್ಕಿಂತ ಮೊದಲು ಎ ವ್ಯಾಲ್ಯೂ ಇಂದ ಮಲ್ಟಿಪ್ಲೈ ಆಗಿ ಅದ್ರ ಬಂದಂತ ಪ್ರಾಡಕ್ಟ್ ಎ ಒಳಗಡೆ ಸ್ಟೋರ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅದೇ ಕೆಲಸ ಇಲ್ಲೂ ಆಗುತ್ತೆ. ಹಾಗಾದ್ರೆ 3 ಕ್ಯಾರೆಕ್ಟರ್ಸ್ ಎಂಟ್ರಿ ಮಾಡೋದು ಸೇವ್ ಆಗಿದೆ. ಅಂದ್ರೆ ಎ ವ್ಯಾಲ್ಯೂನ 2 ಸರಿ ಎಂಟ್ರಿ ಮಾಡೋದು ಸೇವ್ ಆಗಿದೆ, ಅಲ್ಲಿ ಬ್ರಾಕೆಟ್ ಓಪನ್ ಮಾಡಿ ಕ್ಲೋಸ್ ಮಾಡೋದು ಕೂಡ ಸೇವ್ ಆಗಿದೆ. ಅದೇ ತರ ಡಿವಿಷನ್ ಅನ್ನು ಕೂಡ ನಾವು ಅದೇ ಎಕ್ಸಾಂಪಲ್ ತಗೊಂಡಿದ್ದೀವಿ. ಇಲ್ಲಿ ಪ್ರಾಡಕ್ಟ್ ಬದಲು ಡಿವಿಷನ್ ಇದೆ. ಹಾಗಾದ್ರೆ ಎ ಈಕ್ವಲ್ಸ್ ಎ ಸ್ಲಾಶ್ ವಿತಿನ್ ದ ಬ್ರಾಕೆಟ್ ಬಿ ಮೈನಸ್ ಸಿ ಅಂತಂದ್ರೆ ಹೋಲ್ ಓವರ್ ಆಗುತ್ತೆ. ಅದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಎ ಸ್ಲಾಶ್ ಈಕ್ವಲ್ಸ್ ಬಿ ಮೈನಸ್ ಸಿ ಅಂತ ಬರಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಮಾಡ್ಯುಲಸ್ ಆಪರೇಟರ್ ಎ ಇಸ್ ಈಕ್ವಲ್ ಟು ಎ ಮಾಡ್ಯುಲೇಟೆಡ್ ಬಿ. ಹಾಗಾದ್ರೆ ಇಲ್ಲೂ ಕೂಡ ಈಕ್ವಲ್ ಸಿಂಬಲ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಸೇಮ್ ವೇರಿಯಬಲ್ ಇರೋದ್ರಿಂದ ನಾನು ಎ ಮಾಡ್ಯುಲೇಟೆಡ್ ಈಕ್ವಲ್ಸ್ ಬಿ ಅಂತ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅಸೈನ್ಮೆಂಟ್ ಆಪರೇಟರ್ಸ್ ನ ಅರ್ಥಮೆಟಿಕ್ ಆಪರೇಟರ್ಸ್ ಜೊತೆಗೆ ಯೂಸ್ ಮಾಡೋದ್ರ ಜೊತೆಗೆ ನಾವು ಬಿಟ್ ವೈಸ್ ಆಪರೇಟರ್ಸ್ ಜೊತೆನೂ ಕೂಡ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಿಟ್ ವೈಸ್ ಆಪರೇಟರ್ಸ್ ಜೊತೆಗೆ ಈ ರೀತಿ ಇದೆ. ಇದು ಬಿಟ್ ವೈಸ್ ಅಂಡ್. ಹಾಗಾದ್ರೆ ಶಾರ್ಟ್ ಫಾರ್ಮ್ ಅಲ್ಲಿ ನಾವು ಎ ಅಂಡ್ ಈಕ್ವಲ್ಸ್ ಬಿ ಅಂತ ಬರಲಿಕ್ಕೆ ಸಾಧ್ಯ ಆಗಿದೆ. ಹಾಗೆ ಇದು ಬಿಟ್ ವೈಸ್ ಆರ್, ಎ ಇಸ್ ಈಕ್ವಲ್ ಟು ಎ ಬಿಟ್ ವೈಸ್ ಬಿ. ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಎ ಬಿಟ್ ವೈಸ್ ಆಪರೇಟರ್ ಈಕ್ವಲ್ಸ್ ಬಿ ಅಂತ ಬರಲಿಕ್ಕೆ ಸಾಧ್ಯ ಆಗಿದೆ. ಆದ್ರೆ ಇಲ್ಲಿ ಒಂದು ಬಿಟ್ ವೈಸ್ ನಾಟ್ ಆಪರೇಷನ್ ಬಿಟ್ಬಿಟ್ಟಿದ್ವಿ. ಬಿಟ್ ವೈಸ್ ನಾಟ್ ಆಪರೇಷನ್ ನ ನಾವು ಇಲ್ಲಿ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ, ಅದು ಯೂನರಿ ಆಪರೇಟರ್. ನೆಕ್ಸ್ಟ್ ಉಳಿದಂತ ಆಪರೇಟರ್ಸ್ ಬಿಟ್ ವೈಸ್ ಎಕ್ಸ್ ಆರ್, ಬಿಟ್ ವೈಸ್ ಲೆಫ್ಟ್ ಶಿಫ್ಟ್, ಬಿಟ್ ವೈಸ್ ರೈಟ್ ಶಿಫ್ಟ್ ಕೂಡ ನಾವು ಶಾರ್ಟ್ ಅಂಡ್ ಆಪರೇಟರ್ ಆಗಿ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ನೆಕ್ಸ್ಟ್ ಮಲ್ಟಿಪಲ್ ಅಸೈನ್ಮೆಂಟ್ ಸ್ಟೇಟ್ಮೆಂಟ್. ಅದೇನೊಂದು ಮಲ್ಟಿಪಲ್ ಅಸೈನ್ಮೆಂಟ್ ಸ್ಟೇಟ್ಮೆಂಟ್ ಅಂದ್ರೆ assigning same value for 2 or more variables in a single line of statement is called multiple assignment statement. ಅಂದ್ರೆ ಸೇಮ್ ವ್ಯಾಲ್ಯೂನ ಒಂದಕ್ಕಿಂತ ಹೆಚ್ಚು ವೇರಿಯೇಬಲ್ಸ್ ಗೆ ಅಸೈನ್ ಮಾಡಬೇಕಾದ್ರೆ ನಾವು ನಂಬರ್ ಆಫ್ ಸ್ಟೇಟ್ಮೆಂಟ್ಸ್ ಹಾಕಬೇಕಾಗುತ್ತೆ. ಅದನ್ನ ಸಿಂಗಲ್ ಲೈನ್ ಆಫ್ ಸ್ಟೇಟ್ಮೆಂಟ್ ಇಂದ ರೀಪ್ಲೇಸ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದೆ ಈ ಸ್ಟೇಟ್ಮೆಂಟ್. ನಾನೊಂದು ಎಕ್ಸಾಂಪಲ್ ತಗೋಣ ನೋಡಿ. ಈ ಎಕ್ಸಾಂಪಲ್ ಅಲ್ಲಿ ಈ 10 ವ್ಯಾಲ್ಯೂ ಇದೆಯಲ್ಲ, ಸೇಮ್ ವ್ಯಾಲ್ಯೂನ ಎಕ್ಸ್ ವೈ ಝೆಡ್ ಗೆ ನಾವು ಇನಿಷಿಯಲೈಸೇಷನ್ ಮಾಡ್ತಾ ಇದ್ದೀವಿ. ಈ 3 ಸ್ಟೇಟ್ಮೆಂಟ್ ನ ನಾವು ಸಿಂಗಲ್ ಲೈನ್ ಆಫ್ ಸ್ಟೇಟ್ಮೆಂಟ್ ಇಂದ ರೀಪ್ಲೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ವೈ ಇಸ್ ಈಕ್ವಲ್ ಟು ಝೆಡ್ ಇಸ್ ಈಕ್ವಲ್ ಟು 10. ಹಾಗಾದ್ರೆ ಈ 3 ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಷನ್ ಈ ಒಂದು ಸ್ಟೇಟ್ಮೆಂಟ್ ಈಕ್ವಲ್ ಆಗ್ಬೇಕಂತಂದ್ರೆ ಸೇಮ್ ವ್ಯಾಲ್ಯೂ ಸ್ಟೋರ್ ಆಗ್ಬೇಕಾಗತ್ತೆ ಎಕ್ಸ್ ವೈ ಝೆಡ್ ಅಲ್ಲಿ. ಚೆಕ್ ಮಾಡಿ ನೋಡೋಣ. ಇದೇನಾಗುತ್ತೆ, ನಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ಇದು ಟಾಪ್ ಟು ಬಾಟಮ್ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಫಸ್ಟ್ ಏನಾಗುತ್ತೆ, ಎಕ್ಸ್ ವ್ಯಾಲ್ಯೂ 10 ಇನಿಷಿಯಲೈಸೇಷನ್ ಆಗುತ್ತೆ, ವೈ ವ್ಯಾಲ್ಯೂ 10 ಗೆ ಇನಿಷಿಯಲೈಸೇಷನ್ ಆಗುತ್ತೆ, ಅದೇ ತರ ಝೆಡ್ ವ್ಯಾಲ್ಯೂ 10 ಗೆ ಇನಿಷಿಯಲೈಸೇಷನ್ ಆಗುತ್ತೆ. ಇದು ಬರೋದಾದ್ರೆ ಈ ಎಕ್ಸ್ ಇದೆಯಲ್ಲ, ಈ ಎಕ್ಸ್ ಗೆ ಫಸ್ಟ್ 10 ವ್ಯಾಲ್ಯೂ ಇನಿಷಿಯಲೈಸೇಷನ್ ಆಗುತ್ತೆ ನೋಡಿ. ಎಕ್ಸ್ ಗೆ 10, ಅದಾದ ನಂತರ ವೈ ಗೆ 10 ಇನಿಷಿಯಲೈಸೇಷನ್ ಆಗ್ತಾ ಇದೆ, ಝೆಡ್ ಕೂಡ 10 ಇನಿಷಿಯಲೈಸೇಷನ್ ಆಗ್ತದೆ. ಹಾಗಾದ್ರೆ ಇಲ್ಲಿ ಏನಾಗಿತ್ತಲ್ಲ ಅದೇ ಕೆಲಸ ಇಲ್ಲೂ ಕೂಡ ಆಗಿದೆ. ಹಾಗಾದ್ರೆ ಈ 3 ಸ್ಟೇಟ್ಮೆಂಟ್ಸ್ ನ ಸಿಂಗಲ್ ಲೈನ್ ಆಫ್ ಸ್ಟೇಟ್ಮೆಂಟ್ ಇಂದ ರೀಪ್ಲೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಹೇಳಿದ್ದು ಬಿಗಿನಿಂಗ್ ಅಲ್ಲಿ, ಅಸೈನಿಂಗ್ ಸೇಮ್ ವ್ಯಾಲ್ಯೂ ಫಾರ್ 2 or more variables in a single statement is called multiple assignment statement. ಹಾಗಾದ್ರೆ ಇಲ್ಲಿ ಈ ರೀತಿ ಕೊಡಬೇಕಾದಾಗ ನಾವು ಎಕ್ಸ್ಪ್ರೆಷನ್ ಕೂಡ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ. ಎಕ್ಸ್ ಇಸ್ ಈಕ್ವಲ್ ಟು ವೈ ಇಸ್ ಈಕ್ವಲ್ ಟು ಝೆಡ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ, ಈ ರೀತಿ ಕೂಡ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ.
ಅವಾಗ ರೈಟ್ ಮೋಸ್ಟ್ ಎಕ್ಸ್ಪ್ರೆಷನ್ ರಿಸಲ್ಟೆಂಟ್ ವ್ಯಾಲ್ಯೂ ಬಂದು ಲೆಫ್ಟ್ ಹ್ಯಾಂಡ್ ಸೈಡ್ ವೇರಿಯಬಲ್ಸ್ ಒಳಗಡೆ 1/1 ಸ್ಟೋರ್ ಆಗ್ತಾ ಹೋಗುತ್ತೆ. ಇದನ್ನ ನಾವು ಮಲ್ಟಿಪಲ್ ಅಸೈನ್ಮೆಂಟ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಹಾಗಾದ್ರೆ ನಂಬರ್ ಆಫ್ ಸ್ಟೇಟ್ಮೆಂಟ್ಸ್ ನ ಸಿಂಗಲ್ ಲೈನ್ ಆಫ್ ಸ್ಟೇಟ್ಮೆಂಟ್ ಇಂದ ರೀಪ್ಲೇಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಅಸೈನ್ಮೆಂಟ್ ಆಪರೇಟರ್ಸ್ ಅಂಡ್ ಮಲ್ಟಿಪಲ್ ಅಸೈನ್ಮೆಂಟ್ ಸ್ಟೇಟ್ಮೆಂಟ್, ಇದೆರಡೂ ಕಾನ್ಸೆಪ್ಟ್ ನ ಮಿಕ್ಸ್ ಮಾಡಿ ಒಂದು ಪ್ರಾಬ್ಲಮ್ ತಗೊಂಡಿದ್ದೀವಿ. ಹಾಗಾದ್ರೆ ಈ ಮೂರು ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆದ ನಂತರ ಎ ಬಿ ಸಿ ಮತ್ತೆ ಡಿ ವ್ಯಾಲ್ಯೂ ಏನ್ ಬರುತ್ತೆ, ಅಥವಾ ಈ ಸ್ಟೇಟ್ಮೆಂಟ್ ಅಲ್ಲಿ ಏನಾದ್ರು ಎರರ್ ಇದೆಯಾ ಅಂತ ಚೆಕ್ ಮಾಡ್ತಾ ಹೋಗೋಣ. ಇಷ್ಟು ಎಕ್ಸ್ಪ್ರೆಷನ್ಸ್ ಒಳಗಡೆ ನಾವು ಎ ಬಿ ಸಿ ಡಿ ವ್ಯಾಲ್ಯೂಸ್ ತಗೊಂಡಿದ್ದೀವಿ. ಅದು ತಗೊಂಡ್ಬರೋಣ. ಫಸ್ಟ್ ಎ ಬಿ ಸಿ ಡಿ. ಫಸ್ಟ್ ಎ ವ್ಯಾಲ್ಯೂ 20ಗೆ ಇನಿಷಿಯಲೈಸೇಷನ್ ಆಗುತ್ತೆ, ಆ ನಂತರ ಡಿ ವ್ಯಾಲ್ಯೂ 30ಗೆ ಇನಿಷಿಯಲೈಸೇಷನ್ ಆಗುತ್ತೆ. ಹಾಗಾದ್ರೆ ಎ ವ್ಯಾಲ್ಯೂ 20, ಡಿ ವ್ಯಾಲ್ಯೂ 30 ಆಯ್ತು. ಅದಾದ ನಂತರ ನೆಕ್ಸ್ಟ್ ಎಕ್ಸ್ಪ್ರೆಷನ್ ಬರೋಣ. ಈಗ ಈ ಎಕ್ಸ್ಪ್ರೆಷನ್ ಇದೆಯಲ್ಲ, ಈ ಎಕ್ಸ್ಪ್ರೆಷನ್ ಅಲ್ಲಿ ಫಸ್ಟ್ ಏನಾಗುತ್ತೆ ಅಂತಂದ್ರೆ ಡಿ ವ್ಯಾಲ್ಯೂ ಇದೆಯಲ್ಲ, ಡಿ ವ್ಯಾಲ್ಯೂ 30 ಇಂದ ರಿಪ್ಲೇಸ್ ಆಗುತ್ತೆ. ಹಾಗಾದ್ರೆ 30 ಇಂದ ರಿಪ್ಲೇಸ್ ಆಯ್ತು. ರಿಪ್ಲೇಸ್ ಆದ ನಂತರ ಸಿ ಈಸ್ ಈಕ್ವಲ್ ಟು 30 ಇರೋದ್ರಿಂದ ಸಿ ವ್ಯಾಲ್ಯೂ 30 ಆಯ್ತು. ಇದಾದ ನಂತರ ಬಿ ವ್ಯಾಲ್ಯೂ ಅದೇ 30 ಇಲ್ಲ, 30 ಬಂದು ಬಿ ಒಳಗಡೆ ಶೋ. ನಮಗೀಗ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ನಿಸ್ತಾ ಇರೋದು ಈ ಪಾರ್ಟ್, ಎ ಪ್ಲಸ್ ಈಕ್ವಲ್ಸ್ ಬಿ. ಹಾಗಾದ್ರೆ ಅದನ್ನ ಸ್ಪ್ಲಿಟ್ ಮಾಡ್ಬಿಟ್ಟು ಬರೆಯೋಣ. ಸ್ಪ್ಲಿಟ್ ಮಾಡ್ಬಿಟ್ಟು ಬರೆದ್ರೆ ಎ ಈಸ್ ಈಕ್ವಲ್ ಟು ಎ ಪ್ಲಸ್ 30 ಆಯ್ತು. ಹಾಗಾದ್ರೆ ಬಿ ವ್ಯಾಲ್ಯೂ 30 ಇದೆಯಲ್ಲ, 30 ಇದೆ, 30 ತಗೊಂಡಿದ್ದೀವಿ. ಹಾಗಾದ್ರೆ ಫಸ್ಟ್ ರೈಟ್ ಹ್ಯಾಂಡ್ ಸೈಡ್ ಎಕ್ಸಿಕ್ಯೂಟ್ ಆಗುತ್ತೆ. ಎ ಪ್ಲಸ್ ಬಿ ಅಂತ ಹೇಳಿದ್ರೆ ಎ ವ್ಯಾಲ್ಯೂ 20 ಇದೆ, 20 ಪ್ಲಸ್ 30 ಅಂತ ಹೇಳಿದ್ರೆ 50 ಆಯ್ತು. 50 ಬಂದು ಎ ಒಳಗಡೆ ಸ್ಟೋರ್ ಆಗುತ್ತೆ. ಅರೆ ಎ ವ್ಯಾಲ್ಯೂ ಇಟ್ ಸೆಲ್ಫ್ ಈಸ್ ಚೇಂಜ್ ಓವರ್ ಟು ನೆಕ್ಸ್ಟ್ ವ್ಯಾಲ್ಯೂ 50. ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ನಂತರ ಎ ವ್ಯಾಲ್ಯೂ 20 ಇತ್ತಲ್ಲ, ಅದು ಹೊರಟೋಗುತ್ತೆ, ಹೊಸ ವ್ಯಾಲ್ಯೂ 50 ಬಂದು ಸ್ಟೋರ್ ಆಗುತ್ತೆ. ನೋಡಿ, ಇದು 50 ಬಂದು ಸ್ಟೋರ್ ಆಗುತ್ತೆ. ಎನಿಹೌ ಈ ಎಕ್ಸ್ಪ್ರೆಷನ್ ಅಲ್ಲಿ ಯಾವುದೇ ಎರರ್ಸ್ ಇಲ್ಲ ಅಂತ ಆಯ್ತು. ಹಾಗಾದ್ರೆ ಈ ಸ್ಟೇಟ್ಮೆಂಟ್ ನ ಸಿ ಕಂಪೈಲರ್ ಮುಖಾಂತರ ನಾವು ಎಕ್ಸಿಕ್ಯೂಟ್ ಮಾಡದಂತ ಪಕ್ಷದಲ್ಲಿ ಎ ಬಿ ಸಿ ಡಿ ವ್ಯಾಲ್ಯೂಸ್ 50, 30, 30 ಬರುತ್ತೆ ಅಂತ ಆಯ್ತು. ಹಾಗಾದ್ರೆ ಇದನ್ನ ಒಂದ್ಸರಿ ಸಿ ಕಂಪೈಲರ್ ಅಲ್ಲಿ ಚೆಕ್ ಮಾಡಿ ನೋಡೋಣ. ಈ ಪ್ರೋಗ್ರಾಮ್ಗೆ ಎಷ್ಟೆಲ್ಲ ವೇರಿಯಬಲ್ಸ್ ಬೇಕಾಗುತ್ತೆ? ಎ ಬಿ ಸಿ ಡಿ. ಹಾಗಾದ್ರೆ 4 ವೇರಿಯಬಲ್ಸ್ ಬೇಕಾಗುತ್ತೆ. ಅದ್ರ ಜೊತೆಗೆ ಎ ವ್ಯಾಲ್ಯೂನ 20ಗೆ ಇನಿಷಿಯಲೈಸೇಷನ್ ಮಾಡಬೇಕಾಗುತ್ತೆ. ಅದೇ ತರನೇ ಡಿ ವ್ಯಾಲ್ಯೂನ 30ಗೆ ಇನಿಷಿಯಲೈಸೇಷನ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಡಿಕ್ಲರೇಷನ್ ಸ್ಟೇಟ್ಮೆಂಟ್, ಅದ್ರ ಜೊತೆಗೆ ಇನಿಷಿಯಲೈಸೇಷನ್ ಸ್ಟೇಟ್ಮೆಂಟ್ ಕೂಡ ಮಾಡೋಣ. ಹಾಗಾದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಎ ವ್ಯಾಲ್ಯೂ 20ಗೆ ಇನಿಷಿಯಲೈಸೇಷನ್ ಮಾಡಿದೆ, ಬಿ ಸಿ ವ್ಯಾಲ್ಯೂಸ್ ನ ಡಿಕ್ಲೇರ್ ಮಾಡಿದೆ ಅಷ್ಟೇ. ನೆಕ್ಸ್ಟ್ ಡಿ ವ್ಯಾಲ್ಯೂನ 30ಗೆ ಇನಿಷಿಯಲೈಸೇಷನ್ ಮಾಡಿದೆ. ಡಿಕ್ಲರೇಷನ್ ಸ್ಟೇಟ್ಮೆಂಟ್ ಆದ ನಂತರ ಸ್ಕ್ರೀನ್ ಕ್ಲಿಯರ್ ಮಾಡ್ಲಿಕ್ಕೋಸ್ಕರ CLR SCR ಫಂಕ್ಷನ್ ಕೊಡೋಣ. CLR SCR ಫಂಕ್ಷನ್ ಕೊಟ್ಟ ನಂತರ ಈ ಪ್ರೋಗ್ರಾಮ್ಗೆ ಯೂಸರ್ ಯಾವುದೇ ವ್ಯಾಲ್ಯೂಸ್ ನ ಎಂಟ್ರಿ ಮಾಡೋ ಅವಶ್ಯಕತೆ ಇರಲ್ಲ. ಅದಕ್ಕೋಸ್ಕರ ನೇರವಾಗಿ ನಾವು ಈಗ ತಾನೇ ಸ್ಟಡಿ ಮಾಡುವಂತಹ ಎಕ್ಸ್ಪ್ರೆಷನ್ ಹಾಕೋಣ. ನಮ್ಮ ಎಕ್ಸ್ಪ್ರೆಷನ್ ಯಾವ ತರ ಇದೆ? ಎ ಪ್ಲಸ್ ಈಕ್ವಲ್ಸ್ ಬಿ ಈಕ್ವಲ್ಸ್ ವಿತ್ ಇನ್ ದ ಬ್ರಾಕೆಟ್ ಸಿ ಇಸ್ ಈಕ್ವಲ್ ಟು ಡಿ ಅಂಡ್ ಟರ್ಮಿನೇಟರ್, ಈ ರೀತಿ ಇದೆ. ಎ ಬಿ ಸಿ ಮತ್ತೆ ಡಿ ವ್ಯಾಲ್ಯೂ ಏನಾಗುತ್ತೆ ಅನ್ನೋದೇ ನಮ್ಮ ಕ್ವಶನ್. ಹಾಗಾದ್ರೆ ಆ 4 ವೇರಿಯಬಲ್ಸ್ ವ್ಯಾಲ್ಯೂನ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಂಡು ಎ ಬಿ ಸಿ ಮತ್ತೆ ಡಿ ವ್ಯಾಲ್ಯೂನ ಮಾನಿಟರ್ ಮೇಲೆ ಡಿಸ್ಪ್ಲೇ ಮಾಡಿದೀವಿ. ಇಲ್ಲಿಗೆ ಪ್ರೋಗ್ರಾಮ್ ಕ್ಲೋಸ್ ಆಯ್ತಾ ಬಂತು. ಅದಕ್ಕೋಸ್ಕರ ಗೆಟ್ ಸಿ ಎಚ್ ಕೊಟ್ಬಿಟ್ಟು ಈ ಪ್ರೋಗ್ರಾಮ್ ನ ಕ್ಲೋಸ್ ಮಾಡಿ ನೆಕ್ಸ್ಟ್ ಈ ಪ್ರೋಗ್ರಾಮ್ ನ ನಾವೇನ್ ಮಾಡ್ಬೋದು? ರನ್ ಮಾಡ್ಬೋದಲ್ಲ. ರನ್ ಮಾಡಿ. ರನ್ ಮಾಡೋಕ್ಕಿಂತ ಮೊದಲನೇ ಈ ಪ್ರೋಗ್ರಾಮ್ ಇಂದ ರಿಸಲ್ಟ್ ಏನ್ ಬರುತ್ತೆ ಅಂತ ಅನ್ಕೊಂಡಿದೀವಿ ಅಂತ ಹೇಳಿದ್ರೆ 50, 30, 30, 30 ಬರುತ್ತೆ ಅನ್ಕೊಂಡಿದೀವಿ. ಹಾಗಾದ್ರೆ ಈ ಪ್ರೋಗ್ರಾಮ್ ನ ರನ್ ಮಾಡಿ ನೋಡೋಣ. ಈಗ ಪ್ರೋಗ್ರಾಮು ರನ್ ಮಾಡಾಗಿದೆ. ಪ್ರೋಗ್ರಾಮು ರನ್ ಮಾಡಿದ ನಂತರ ಎ ವ್ಯಾಲ್ಯೂ 50, ಬಿ ವ್ಯಾಲ್ಯೂ 30, ಸಿ ವ್ಯಾಲ್ಯೂನು ಕೂಡ 30, ಡಿ ವ್ಯಾಲ್ಯೂನು ಕೂಡ 30. ನಾವು ಅನ್ಕೊಂಡಿದ್ದು 50, 30, 30, 30 ಬರುತ್ತೆ ಅನ್ಕೊಂಡಿದ್ದು. ಓಕೆ, ಅದೇ ತರನೇ ಕರೆಕ್ಟ್ ಆಗಿ ಬಂದಿದೆ. ನೆಕ್ಸ್ಟ್ ಅಡ್ರೆಸ್ ಅಂಡ್ ಇಂಡೈರೆಕ್ಷನ್ ಆಪರೇಟರ್ಸ್. ಹಾಗಾದ್ರೆ ಈ 4 ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆದ ನಂತರ ಔಟ್ಪುಟ್ ಏನ್ ಬರುತ್ತೆ ಅಂತ. ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಅಲ್ಲಿ ಇದುವರೆಗೆ ನಾವು ಅಂಡ್ ಸಿಂಬಲ್ ಯೂಸ್ ಮಾಡಿರ್ಲಿಲ್ಲ. ಹಾಗಾದ್ರೆ ಇದರಲ್ಲಿ ಅಂಡ್ ಎ ಹಾಕಿದ್ರೆ ಏನ್ ಔಟ್ಪುಟ್ ಬರುತ್ತೆ, ಅದ್ರ ಜೊತೆಗೆ ಸ್ಟಾರ್ ವಿತ್ ಇನ್ ದ ಬ್ರಾಕೆಟ್ ಅಂಡ್ ಎ ಹಾಕಿದ್ರೆ ಏನ್ ಔಟ್ಪುಟ್ ಬರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದನ್ನ ನೋಡ್ತಾ ಹೋಗೋಣ. ಥ್ಯಾಂಕ್ ಯು.